ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ KPCL ರೀ ಎಕ್ಸಾಮ್ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಏನೆಲ್ಲ ಆಸ್ಪಿರೆಂಟ್ಸ್ ನನಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ರೀ ಎಕ್ಸಾಮ್ ಸಂಬಂಧಪಟ್ಟಂತೆ, ಆ ಒಂದು ರೀ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವೆರಿ 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 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಅನ್ಬೋದು. ಸೊ ಇಲ್ಲಿವರೆಗೂ ನಮ್ಮ ಆಸ್ಪಿರೆಂಟ್ಸು ರೀ ಎಕ್ಸಾಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ರು. ಇದೀಗ KEA ಅಫಿಷಿಯಲ್ ವೆಬ್ಸೈಟಲ್ಲಿ ರೀ ಎಕ್ಸಾಮ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, ಅಂದರೆ ರೀ ಎಕ್ಸಾಮ್ ಮಾಡುವುದರ ಬಗ್ಗೆ. ಸೊ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾನೆ, ಟೈಮ್ ಅನೌನ್ಸ್ಮೆಂಟ್ ಮಾಡಿದ್ದಾನೆ, ಅಂದರೆ ಇಲ್ಲಿ ಖಚಿತ ಏನಂತಾಯಿತು, ರೀ ಎಕ್ಸಾಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಸೊ ರೀಸೆಂಟಾಗಿ ನ್ಯೂಸ್ ಪೇಪರಲ್ಲಿ ಅನೌನ್ಸ್ಮೆಂಟ್ ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ರೀ ಎಕ್ಸಾಮಿನ ಮಾಹಿತಿ ಇದೀಗ ನಿಮಗೆ KPCL KEA ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಆ ಒಂದು KPCL ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿರೋಂಥ ಡಾಕ್ಯುಮೆಂಟ್ ನಿಮಗೆ ಈಗ ನಾನು ತೋರಿಸ್ತಾ ಇದ್ದೀನಿ, ಅದರ ಕಡೆಗೆ ನೋಡೋಣ. ಸೊ ನೋಡಿ, ಇಲ್ಲಿ ನಿಮ್ಗೆ ಏನು ಸ್ಕ್ರೀನಲ್ಲಿ ಕಾಣ್ತಿದ್ದಲ್ಲ, ಇದು ಡಾಕ್ಯುಮೆಂಟು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿರುವಂಥ ಡಾಕ್ಯುಮೆಂಟು KEA ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ಡಾಕ್ಯುಮೆಂಟ್ ಅವೈಲೇಬಲ್ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 19/11/2025 ಅಂದರೆ ಇವತ್ತಿನ ದಿನ ಬಂದಿರುವಂಥ ಡಾಕ್ಯುಮೆಂಟ್ ಇದು. ಸೊ ಇದರಲ್ಲಿ ನಿಮಗೆ ಹೇಳಿದ್ದಾನೆ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಿ ಸಂಸ್ಥೆಯ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಈ ಎಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ 18/2/2024 ಎಕ್ಸಾಮ್ ನಡೆಸಿರ್ತಾರೆ. ಆ ಎಕ್ಸಾಮ್ನ ನ್ಯಾಯಾಲಯ ಯಾವುದು ಸುಪ್ರೀಂ ಕೋರ್ಟ್ ಅವರು ಮತ್ತು ಹೈಕೋರ್ಟ್ ಅವರು ಕೊಟ್ಟಿರುವಂಥ SPL ಸಂಖ್ಯೆ ಪ್ರಕಾರ ಆ ಒಂದು ಏನು ಪ್ರಿವಿಯಸ್ ಆಗಿ ಮಾಡಿರ್ತಾರಲ್ಲ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಹಿಂದೆ ಏನು ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮರುಪರೀಕ್ಷೆಯನ್ನು ನಡೆಸುವಂತೆ ನಿರ್ದೇಶನ ನೀಡಿರ್ತಾರೆ. ಅಂದರೆ 24ರಲ್ಲಿ ಯಾರೆಲ್ಲ ಅಟೆಂಡ್ ಮಾಡಿರ್ತಾರಲ್ಲ ಅವರಿಗೆಲ್ಲ ಪರೀಕ್ಷೆ ಮಾಡಿ ಅಂತ ಹೇಳಿರ್ತಾರೆ. ಆ ಒಂದು ಆಧಾರದ ಮೇಲಿಂದ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ವಿ ಅಂತೇಳಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಕೊಟ್ಟಿರ್ತಾನೆ. ಓಕೆನಾ, ಅದಾಗಿ ನಂತರ ನೋಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ, ಮರುಪರೀಕ್ಷೆಯನ್ನು ಈ ಕೆಳಗಿನ ವೇಳಾಪಟ್ಟಿಯಂತೆ ನಡೆಸಲಾಗುವುದು. ವೇಳಾಪಟ್ಟಿನೂ ಪ್ರಕಟಣೆ ಮಾಡಿದ್ದಾರೆ 27/12/2025 ಅಂದರೆ ನೆಕ್ಸ್ಟ್ ಮಂತ್ ಡಿಸೆಂಬರ್ ತಿಂಗಳಿಗೆ ಎಕ್ಸಾಮ್ ನಡೀತಿದೆ. ಸೊ ಪ್ರೀವಿಯಸ್ ಆಗಿ ಕೆಲವು ಟಾಕ್ಸ್ ಇತ್ತು, ಅಂದರೆ ಗಾಸಿಪ್ಸ್ ಅನ್ನಂಗೂ ಅನ್ಬೋದು ಅಥವಾ ಕಾನ್ವರ್ಸೇಷನ್ ಅಂತ ಅನ್ಬೋದು, 21 ಡಿಸೆಂಬರ್ಗೆ ಡಿಸೈಡ್ ಮಾಡಿದ್ರು ಅಂತೇಳಿ. ಬಟ್ ಅದು ಡಿಸೆಂಬರ್ 21 ಆಗಲಿಲ್ಲ, 27ನೇ ತಾರೀಕು ಆಗಿದೆ. ಸೊ ಅಂದ್ಕೊಂಡಂತೆಯೇ ಡಿಸೆಂಬರಲ್ಲಿ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಕೇಸಸ್ ಇನ್ನೂ ಆಕ್ಸೆಪ್ಟ್ ಮಾಡಿಲ್ಲ ಆ್ಯಕ್ಚುಲಾಗಲಿ. ಸೊ ಆ್ಯಕ್ಚುಲಾಗಿ ಕೇಸಸ್ ಬಿದ್ದಿದೆ, ಬಟ್ ಆಕ್ಸೆಪ್ಟ್ ಮಾಡಿಲ್ಲ. ಆದ್ರೂ ಇಲ್ಲಿ ಏನು ಮಾಡಿದ್ದಾರೆ, KPCL ಅವರು ಡಿಸೈಡ್ ಮಾಡಿದ್ದಾರೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಂತೇಳಿ KEA ಅವರು. ಹಾಗಾಗಿ ಡೇಟ್ ಯಾವಾಗಂತ ನೋಡಿದ್ರೆ 27ನೇ ತಾರೀಕು 12ನೇ ತಿಂಗಳು, ಅಂದರೆ ನೆಕ್ಸ್ಟ್ ತಿಂಗಳು ಡಿಸೆಂಬರ್ ತಿಂಗಳು ಮಧ್ಯಾಹ್ನ ಏನು ಶನಿವಾರ 3ರಿಂದ 5 ಗಂಟೆವರೆಗೂ ನಿಮಗೆ ಕೆಮಿಸ್ಟು, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲು, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಇನ್ಸ್ಟ್ರುಮೆಂಟೇಷನ್ ಇವರಿಗೆ ಏನು ನಡೆಯುತ್ತೆ, ಎಕ್ಸಾಮ್ ನಡೆಯುತ್ತೆ. ಸೊ ಟೋಟಲಾಗಿ 100 ಕ್ವಶನ್ಸು 100 ಮಾರ್ಕ್ಸ್ಗಿರುತ್ತೆ. ಸೊ ನಿಮಗೆ ಮಧ್ಯಾಹ್ನ ನಿಮಗೆ AE ಪೇಪರ್ ಇರುತ್ತೆ. 28ನೇ ತಾರೀಕು ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಇರುತ್ತೆ, 100 ಕ್ವಶನ್ಸು 100 ಮಾರ್ಕ್ಸು, ಅದು ಬೆಳಿಗ್ಗೆ ಇರುತ್ತೆ. ಅದಾಗಿ ನಂತರ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನು ಇದು 28ನೇ ತಾರೀಕು 12ನೇ ತಿಂಗಳು ಮಧ್ಯಾಹ್ನ ಇರುತ್ತೆ. ಸೊ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಬರೆದಿದ್ದ ನಂತರ ಮಧ್ಯಾಹ್ನ ನೀವು ಇದೇನು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರೀತೀರ. ಇದು ಕೇವಲ ಎಲ್ಲರಿಗಲ್ಲ, ಇದು ಯಾರು ಕನ್ನಡ ಓದಿರಲ್ವಲ್ಲ ಅವ್ರಿಗೆ ಮಾತ್ರ ಇರುತ್ತೆ ಇದು. ಅದಾಗಿ ನಂತರ ಕೆಳಗಡೆ ನೋಡಿ ನಿಮಗೆ ಕೆಲವೊಂದು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೇನೆ, ಈ ಪಾಯಿಂಟ್ಸ್ನ ನೋಡ್ಕೊಳ್ಳಿ. ಅಭ್ಯರ್ಥಿಗಳು ಮೊದಲಿಗೆ ಪ್ರಾಧಿಕಾರಿನ ವೆಬ್ಸೈಟಿನಲ್ಲಿ ಒದಗಿಸಿದ ಲಿಂಕ್, ಅಂದರೆ ಈ ಲಿಂಕ್ ಮುಖಾಂತರ ನೀವೇನು ಮಾಡಬೇಕು, KPCL ಸಂಸ್ಥೆಗೆ ಸಲ್ಲಿಸಲಾದ ಹುದ್ದೆಯನ್ನು ಆಯ್ಕೆ ಮಾಡಿ ಅರ್ಜಿ ಸಂಖ್ಯೆಯನ್ನು ನಮೂದಿಸಿ ಅರ್ಜಿದಾರರ ಹೆಸರು ಹಾಗೂ ಜನ್ಮ ದಿನಾಂಕವನ್ನು ಸಲ್ಲಿಸತಕ್ಕದ್ದು. ಸೊ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಹೆಸರು ಮತ್ತು ಜನ್ಮ ದಿನಾಂಕನ ಅಲ್ಲಿ ಕೊಡಿ. ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಈ ಲಿಂಕ್ನ ಕ್ಲಿಕ್ ಮಾಡಿ, ಅಲ್ಲಿ ಡೀಟೇಲ್ಸ್ ಏನು ಬರುತ್ತೆ ಅದನ್ನ ಎಂಟ್ರಿ ಮಾಡಿ. ಅದಾಗಿ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕೊಡಿ ಅಂತ ಕೇಳಿದ್ದಾರೆ. ಅದಾಗಿ ನಂತರ ರೀಸೆಂಟಾಗಿ ಏನು ತೊಗೊಂಡಿರೋಂಥ ಒಂದು ಫೋಟೋ ಹಾಗೂ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ತಮ್ಮ ಆಧಾರ್ ಸಂಖ್ಯೆಯನ್ನು OTP ಮೂಲಕ ನೋಂದಾಯಿಸಲೇಬೇಕು. ಆ ಲಿಂಕ್ನ ಕ್ಲಿಕ್ ಮಾಡಿ, ಅಲ್ಲಿ ಏನು ಫರ್ದರ್ ಪ್ರೊಸೆಸ್ ಬರುತ್ತೆ ಅದನ್ನು ಫಾಲೋ ಮಾಡ್ಕೊಳ್ತೋಗಿ. ಇಲ್ಲ ಅಂತಂದರೆ ನಾನೇ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಅದಾಗಿ ನಂತರ ನೋಡಿ, ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಹುದ್ದೆಗಳ ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ ಪ್ರತಿ ಅರ್ಜಿಗೆ ಆಧಾರದ ಸಂಖ್ಯೆಯನ್ನು ನೋಂದಣಿ ಕಡ್ಡಾಯ ಅಂತಕ್ಕದ್ದು. ಅಂದರೆ ಇನ್ ಕೇಸ್ ನೀವೇನಾದರೂ AEಗೆ JEಗೆ ಆ ಥರ ಅಪ್ಲೈ ಮಾಡಿದೆ ಅಂದರೆ ಪ್ರತಿಯೊಂದಕ್ಕೂ ನೀವು ಏನು ಮಾಡಬೇಕಾಗುತ್ತೆ, ಈ ಪ್ರಾಸೆಸ್ನ ಫಾಲೋ ಮಾಡಬೇಕಾಗುತ್ತೆ. ಆಧಾರ್ ಸಂಖ್ಯೆ ಮೂಲಕ ನೋಂದಾಯಿಸಿದ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಲು ಅವಕಾಶ ನೀಡಲಾಗುವುದು. ಅಂದರೆ ಈ ಪ್ರಾಸೆಸ್ನ ಮಾಡಿರೋರು ಮಾತ್ರ ನಿಮಗೆ ಹಾಲ್ ಟಿಕೆಟು ಡೌನ್ಲೋಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ಹಿಂದೆ ಪ್ರಾಧಿಕಾರದಿಂದ ನಡೆಸಲಾದ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮಾತ್ರ ಮರುಪರೀಕ್ಷೆ ಅವಕಾಶ ನೀಡಲಾಗುತ್ತದೆ. ಸೊ ಇಲ್ಲಿ ಒಂದು ಬ್ಯಾಡ್ ನ್ಯೂಸ್. ಏನು ಬ್ಯಾಡ್ ನ್ಯೂಸ್ ಅಂದರೆ, ನಾವೇನಂತ ಅಂದ್ಕೊಂಡಿದ್ವಿ 2017 ಯಾರೆಲ್ಲ ಅಪ್ಲೈ ಮಾಡಿದ್ರು ಅವ್ರಿಗೆ ಎಕ್ಸಾಮ್ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಇಲ್ಲಿ ಹೇಳಿರೋಂಥ ಪಾಯಿಂಟ್ ಪ್ರಕಾರ 2024 18ನೇ ತಾರೀಕು ಏನು ಅಟೆಂಡ್ ಮಾಡಿದ್ರಿ, ಆವತ್ತಿನ ದಿನ ಅಟೆಂಡ್ ಮಾಡಿರೋರಿಗೆ ಮಾತ್ರ ಎಕ್ಸಾಮ್ನ ಕೊಡ್ತಿದ್ದೀವಿ ಅಂತೇಳಿ ಇಲ್ಲಿ ಕ್ರಿಸ್ಟಲ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಆಸ್ಪಿರೆಂಟ್ಸ್ಗೆ ಇದೊಂದು ಬ್ಯಾಡ್ ನ್ಯೂಸ್ ಅಂತ ಅನ್ಬೋದು. ಒಂದು ಸಲ KEAಗೂ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತೀರ, ನಾವು ಮಾಡ್ಕೊಳ್ಳಿ, ನಿಮ್ಮ ಪ್ರಾಸೆಸ್ ಏನಿದೆ ಅದು ಮಾಡಿ. ಬಟ್ ಇಲ್ಲಿ ಹೇಳಿರೋ ಪಾಯಿಂಟ್ ಪ್ರಕಾರ 17ನೇ ತಾರೀಕು ಏನು ಅಟೆಂಡ್ ಮಾಡಿದ್ರಲ್ಲ 2024 17ನೇ ತಾರೀಕು ಅಟೆಂಡ್ ಮಾಡಿರೋರಿಗೆ ಮಾತ್ರ ಕೊಡ್ತಿದ್ದೀವಿ ಅಂತ ಹೇಳಿ ಈ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೇಲ್ಕಂಡ ಮಾಹಿತಿ ಆನ್ಲೈನ್ ಮೂಲಕ ಸಲ್ಲಿಸಲು ದಿನಾಂಕ 30ರವರೆಗೆ ಕಾಲಾವಕಾಶ, ಅಂದರೆ ಇದೇ ತಿಂಗಳು 30ರವರೆಗೆ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ.
ಅದಾಗಿ ನಂತರ ಇಲ್ಲಿ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಉದ್ಯೋಗ ಅರ್ಜಿ ಸಲ್ಲಿಸಿರುವ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಮತ್ತು ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್ ಅಭ್ಯರ್ಥಿಗಳಿಗೆ ವಿಷಯವಾರು ಪ್ರಶ್ನೆ ಪತ್ರಿಕೆ ನೀಡಲಾಗುವುದು. ಮೇಲಿನ ಪರೀಕ್ಷಾ ವೇಳಾಪಟ್ಟಿಯಂತೆ ಹಾಜರಾಗಬೇಕು. ಅಂದರೆ ಅವರಿಗೆ ಸಂಬಂಧಪಟ್ಟಂತೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತ ಹೇಳ್ತಾರೆ. ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲು ಮತ್ತು ಆಟೋಮೊಬೈಲ್ ಅಭ್ಯರ್ಥಿಗಳಿಗೆ ವಿಷಯವಾರು ಪ್ರಶ್ನೆ ಪತ್ರಿಕೆ ನೀಡಲಾಗುವುದು. ಮೇಲ್ಕಂಡೆ ಸೇಮ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ತಕ್ಕಂತೆ ಏನು ಮಾಡ್ತಾರೆ, ಕ್ವಶನ್ ಪೇಪರ್ನ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ಗೂ ಅಷ್ಟೇ, ಅವ್ರಿಗೂ ನಿಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಹೇಳ್ತಾನೆ. ಅದಾಗಿ ನಂತರ ಪ್ರೀವಿಯಸ್ ಆಗಿ ಮೆನ್ಷನ್ ಮಾಡದಿರೋ ಪಾಯಿಂಟ್ಸ್ನ ಈಗ ಮೆನ್ಷನ್ ಮಾಡ್ತಾನೆ. ಮೇಲ್ಕಂಡ ಮರು ಪರೀಕ್ಷೆಯನ್ನು OMR ಮಾದರಿಯಲ್ಲಿ ನಡೆಸಲಾಗುವುದು. ಸೊ OMR ಶೀಟ್ನ ಕೊಟ್ಬಿಟ್ಟು ನಿಮಗೆ ಏನು ಮಾಡ್ತಾರೆ, ಟಿಕ್ಕಿಂಗ್ ವಿಧಾನದಲ್ಲೇ ಮಾಡಿರ್ತಾರೆ. ಇಲ್ಲಿ CBT ಇರಲ್ಲ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರಲ್ಲ. ಅಧಿಸೂಚನೆಯ ಸಾರ ಮೇಲೆ ಪರೀಕ್ಷೆಯಲ್ಲಿ ಕನಿಷ್ಠ ಅಂಕಗಳು ಅಂದರೆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅಂತೇನು ಎಕ್ಸಾಮ್ಗೆ ಇರಲ್ಲ. ನಮಗೆ ಪ್ರೀವಿಯಸ್ ಆಗಿ ನಾನು ನಿಮ್ಗೆ ಹೇಳಿದ್ದೆ ಕೆಲವು ಪಾಯಿಂಟ್ಸ್ನ ಮೆನ್ಷನ್ ಮಾಡಬೇಕು ಅಂತೇಳಿ. ಸೊ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಕೊಡ್ತಾರೆ ಅನ್ನೋ ಒಂದು ಡೌಟ್ ಇತ್ತು, 35 ಮಾರ್ಕ್ಸ್. ಬಟ್ ಇಲ್ಲಿ ಈ ಎಕ್ಸಾಮ್ಗೆ ನಿಮಗೆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅಂತ ಏನಿರಲ್ಲ, OMR ಶೀಟ್ ಫಾರ್ಮಲ್ಲಿ ಇರುತ್ತೆ. ಆದಮೇಲೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಎಷ್ಟು 1/3. ಆದಮೇಲೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದಕ್ಕೆ ನಿಮ್ಗೆ ಈಗಾಗಲೇ ಗೊತ್ತಿರಬೇಕು, KA ದವರು 5 ಆಪ್ಷನ್ ಸ್ಟೆಪ್ನ ತೊಗೊಂಡಿದ್ದಾರೆ. ಫಸ್ಟು ABCDE ಆಪ್ಷನ್ ತನಕ ಇರುತ್ತೆ. ಪ್ರೀವಿಯಸ್ ಆಗಿ ನಡೆಸಿರೋಂಥ ಎಕ್ಸಾಮಿನೇಷನ್ಸ್ನಲ್ಲಿ ABCD ಆಪ್ಷನ್ಸ್ನ ಮಾತ್ರ ನೋಡ್ತಿದ್ರಿ. ಈಗ ನಡೆಸುವಂಥ ಪ್ರಶ್ನೆ ಏನು ಪರೀಕ್ಷೆಯಲ್ಲಿ ನಿಮಗೆ 5th ಆಪ್ಷನ್ ಇರುತ್ತೆ. ಸೊ ನಿಮ್ಗೆ ಇನ್ ಕೇಸ್ ABCD ಆಪ್ಷನ್ ಗೊತ್ತಿಲ್ಲ ಅಂತಂದರೆ ನೀವು ಕಂಪಲ್ಸರಿ 5ನೇ ಆಪ್ಷನ್ನ ಟಿಕ್ ಮಾಡಲೇ ಬರಬೇಕು. ಇದು ಯಾಕಂದರೆ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದಕ್ಕೆ ಈ ಒಂದು ಸ್ಟೆಪ್ನ KA ದವರು ತೊಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ತೊಗೊಂಡಿದ್ದಾರೆ. ಇನ್ ಕೇಸ್ ನೀವು 4 ಆಪ್ಷನ್ ಗೊತ್ತಿಲ್ಲ, 5ನೇ ಆಪ್ಷನ್ನು ಟಿಕ್ ಮಾಡ್ದಂಗೆ ಹಾಗೆ ಬಂದರೆ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಕನ್ಸಿಡರ್ ಆಗುತ್ತೆ. ನೀವು ಇನ್ ಕೇಸ್ ಖಾಲಿ ಬಿಟ್ಟು ಬಂದ್ರೂ 1/3 ಮಾರ್ಕ್ ಅಟೆಂಡ್ ಮಾಡ್ದಂಗೆ, ಅದು 1/3 ಮಾರ್ಕ್ ಅಟೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಈ ಪ್ರಶ್ನೆ ಈ ಒಂದು ಆಪ್ಷನ್ಗೆ ಟಿಕ್ ಮಾಡದೇ ಇದ್ದರೆ ಆವಾಗ ನಿಮಗೆ ಈ ಕ್ವಶನ್ನ ಆನ್ಸರ್ ಮಾಡ್ದಂಗೆ ತೊಗೊಳ್ತಾರೆ. ಅಲ್ಲಿ 1/3 ನೆಗೆಟಿವ್ ಕಟ್ ಮಾಡಿಬಿಡ್ತಾರೆ. ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ಇನ್ ಕೇಸ್ ನಿಮಗೆ ಈ ಆಪ್ಷನ್ ಯಾವುದೂ ಗೊತ್ತಿಲ್ಲ ಅಂದರೆ ಈ ಆಪ್ಷನ್ ಟಿಕ್ ಮಾಡಿ ಬನ್ನಿ. ಆ ಕೇಸಲ್ಲಿ ಟಿಕ್ ಮಾಡಿ ಬಂದಾಗ ನಿಮಗೆ ಅದು ನೆಗೆಟಿವ್ ಮಾರ್ಕಿಂಗ್ ಅಪ್ಲೈ ಆಗಲ್ಲ. ಓಕೆ, ಇನ್ ಕೇಸ್ ನೀವು ಟಿಕ್ ಮಾಡ್ದಂಗೆ 5 ಆಪ್ಷನ್ ಹಾಗೆ ಬಿಟ್ಟು ಬಂದರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಕನ್ಸಿಡರ್ ಆಗುತ್ತೆ. ಇದನ್ನು ಅಟೆಂಡ್ ಮಾಡಿದರೆ 1/3 ನೆಗೆಟಿವ್ ಕಟ್ ಮಾಡಿಬಿಡ್ತಾರೆ. ಓಕೆನಾ? ಹಾಗಾಗಿ ನಿಮಗೆ ಲಾಸ್ಟ್ ಎಕ್ಸಾಮ್ ಅಟೆಂಡ್ ಮಾಡಿದ ಕೊನೆಯಲ್ಲಿ ನಿಮ್ಗೆ 5 ನಿಮಿಷ ಕೊಡ್ತಾರೆ. ಇನ್ ಕೇಸ್ ಯಾವ ಕ್ವಶನ್ಸ್ಗೆ ನೀವು ಆಪ್ಷನ್ ಕೊಟ್ಟೇ ಇಲ್ಲ, ಟಿಕ್ಕೇ ಮಾಡಿಲ್ಲ 4 ಆಪ್ಷನಲ್ಲಿ, ಅಂಥ ಕ್ವಶನ್ಸ್ಗೆ 5th ಆಪ್ಷನ್ ಟಿಕ್ ಮಾಡಿ ಬನ್ನಿ. ಬರದೇ ಇದ್ದರೆ ಈ ಕ್ವಶನ್ನ ಆನ್ಸರ್ ಮಾಡಿದ್ದೀರಾ ಅಂತ ಕನ್ಸಿಡರ್ ಮಾಡಿ 1/3 ಕಟ್ ಮಾಡ್ತಾರೆ. ಓಕೆ, ನೆಗೆಟಿವ್ ಮಾರ್ಕಿಂಗ್ ಕನ್ಸಿಡರ್ ಮಾಡ್ತಾರೆ. ಅದಾಗಿ ನಂತರ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನಲ್ಲಿ ಮಿನಿಮಮ್ 35 ಮಾರ್ಕ್ಸ್ ತೊಗೊಳ್ಳೇಬೇಕಂತ ಹೇಳಿದರೆ. ಓಕೆನಾ? ಇದು ಯಾರು ಹೊರನಾಡಿ ಕನ್ನಡಿಗರು ಇರ್ತಾರಲ್ಲ ಅವ್ರಿಗೆ ಇದು ಅಪ್ಲೈ ಆಗುತ್ತೆ. ಅದಾಗಿದ ನಂತರ ನೋಡಿ, ಇದು ಕೇವಲ ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತೆ ಎಕ್ಸಾಮಿನೇಷನ್. ಓಕೆನಾ? ಬೇರೆ ಡಿಸ್ಟ್ರಿಕ್ಸಲ್ಲಿ ನಡೆಯಲ್ಲ. ಸೊ ಇದು ಒಂದು ಗುಡ್ ನ್ಯೂಸ್ ಅಂತ ಅನ್ಬೋದು. ಎಕ್ಸಾಮಿನೇಷನ್ಗಾಗಿ ವೆಯ್ಟ್ ಮಾಡ್ತಿರೋಂಥವ್ರಿಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ನಾವು KPCLಗೆ ಕೋರ್ಸ್ನ ಮಾಡ್ತಿರ್ತೀವಿ. ಇಲ್ಲಿ JE ಕೋರ್ಸ್ ಇರುತ್ತೆ ಯಾರ್ಯಾರಿಗೆ ಮೆಕ್ಯಾನಿಕಲ್ ಹಾಗೂ TEE ಹಾಗೂ ECಗಿರುತ್ತೆ. ಸೊ ಕೋರ್ಸ್ ಬೇಕಂತನವರು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, 8861405848. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಬೋದು. AE ಇರಲ್ಲ, JEಗೆ ಮಾತ್ರ ಕೋರ್ಸ್ ಮಾಡ್ತಾ ಇರ್ತೀವಿ, ಯಾಕಂದರೆ ಟೈಮ್ ಲಿಮಿಟ್ ಕಮ್ಮಿ ಇರೋ ಕಾರಣದಿಂದ. ಸೊ JEಗೆ ಯಾವ ಡಿಪಾರ್ಟ್ಮೆಂಟ್ಗೆ ಮಾಡ್ತಿರ್ತೀವಿ ಅಂದರೆ ಈ ಡಿಪಾರ್ಟ್ಮೆಂಟ್ಗೆ ಮಾಡ್ತಿರ್ತೀವಿ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಲ್ಲಿ KPCLನ ಪ್ರತಿಯೊಂದು ಅಪ್ಡೇಟು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆದಷ್ಟು ಬೇಗನೆ ಈ ನೋಟಿಫಿಕೇಷನ್ ಕ್ಲಿಯರ್ ಆಗಿ ನಿಮ್ಮ ಲೈಫ್ಸನ್ನು ಚೆನ್ನಾಗಿ ಸೆಟ್ ಆಗಲಿ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.